ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗಿರುವಂತಹ ಸ್ನೇಹ ಬಿಗ್ ಬಾಸ್ ಮುಗಿದ ನಂತರವೂ ಅಷ್ಟೇ ಗಾಢವಾಗಿದೆ. ಬಿಗ್ ಬಾಸ್ ನ ಬೆಸ್ಟ್ ಬಡೀಸ್ ಅಂತಂದ್ರೆ ಅದು ಐಶ್ವರ್ಯ ಹಾಗೂ ಶಿಶಿರ್. ಈ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಶೋ ಮುಗಿದ ನಂತರವೂ ಇವರ ಸ್ನೇಹ ಭಾರಿ ಗಾಢವಾಗಿದ್ದು, ಪರಸ್ಪರ ಸಾಥ್ ಕೊಟ್ಕೊಂಡು ಜೊತೆಗೆ ಬೆಳವಣಿಗೆ ಕಾಣ್ತಿರೋ ಜೋಡಿ ಸಖತ್ ಸುದ್ದಿಯಲ್ಲಿದೆ. ಬಿಗ್ ಬಾಸ್ ಮನೆ ನೇಮ್ ಫೇಮ್ ಜೊತೆಗೆ ಒಂದೊಳ್ಳೆ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿಕೊಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಿಶಿರ್ ಐಶ್ವರ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಐಶ್ವರ್ಯ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಈ ಜೋಡಿ ಇದೀಗ ಒಂದು ವಿಡಿಯೋ ಮೂಲಕ ಭಾರಿ ಸದ್ದು ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯ ಬೆಸ್ಟ್ ಬಡೀಸ್ ಅಂದ್ರೆ ಐಶ್ವರ್ಯ ಶಿಶಿರ್. ಶೋ ಮುಗಿದ ನಂತರವೂ ಇವರ ಸ್ನೇಹ ಮತ್ತಷ್ಟು ಮುನ್ನೆಲೆಗೆ ಬಂದಿದ್ದು, ಪರಸ್ಪರ ಸಾಥ್ ಕೊಟ್ಕೊಂಡು ಜೊತೆಗೆ ಇರುತ್ತಾರೆ. ಜನರನ್ನ ರೀಚ್ ಆಗೋಕೆ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಅಂದ್ರೆ ರೀಲ್ಸ್. ದೊಡ್ಡ ಕಲಾವಿದರಿಂದ ಹಿಡಿದು ಈಗ ತಾನೇ ಸಿನಿಮಾ ಕನಸು ಕಾಣ್ತಿರೋ ಯುವ ಪ್ರತಿಭೆಗಳವರೆಗೂ ತಮ್ಮ ಪ್ರತಿಭೆ ತೋರಿಸೋಕೆ ಮೊದಲು ಆಯ್ಕೆ ಮಾಡ್ಕೊಳ್ಳೋದು ರೀಲ್ಸ್ ಅನ್ನೇ. ಹಾಗೆ ಐಶ್ವರ್ಯ ಹಾಗೂ ಶಿಶಿರ್ ಕೂಡ ಹಲವು ಸಾಂಗ್ ಗಳಿಗೆ ಸ್ಟೆಪ್ಸ್ ಹಾಕಿದ್ದಾರೆ. ಭರ್ಜರಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಲ್ಲಿರ್ತಾರೆ. ಕಾಸ್ಟ್ಯೂಮ್, ಮೇಕಪ್, ಸ್ಪೆಷಲ್ ಫೇಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ವಿಶೇಷವಾಗಿ ಇತ್ತೀಚೆಗೆ ಈ ಜೋಡಿ ಮಾಡಿದ ರೀಲ್ಸ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕಣ್ಣು ಕಾಣದ ಯುವ ಪ್ರೇಮಿಗಳಾಗಿ ಅಭಿನಯಿಸಿದ್ದಾರೆ. ಉಡುಪಿ ಸುತ್ತಮುತ್ತ ಶೂಟಿಂಗ್ ಮಾಡಲಾಗಿದ್ದು, 2 ನಿಮಿಷ 3 ಸೆಕೆಂಡ್ ಇರೋ ಈ ರೀಲ್ಸ್ ಮನ ಮುಟ್ಟುವಂತಿದೆ. ಪ್ರೀತಿಗೆ ದೃಷ್ಟಿ ಬೇಕಾಗಿಲ್ಲ, ಪ್ರೀತಿಸೋ ದೃಷ್ಟಿಕೋನ ಇದ್ರೆ ಸಾಕು ಎಂಬ ಕೊನೆ ಸಾಲು ಮನಸ್ಸನ್ನ ಕದಡುತ್ತೆ. ರಾಟೆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಹಾಡಿದ ಜೋಡ ಹಕ್ಕಿ ಗೀತೆಯನ್ನ ರೀಲ್ಸ್ಗೆ ಬಳಸಲಾಗಿದ್ದು, ಸುದೀಪ್ ಅವರ ಧ್ವನಿ, ಶಿಶಿರ್ ಐಶ್ವರ್ಯ ಅಭಿನಯ, ಉಡುಪಿಯ ಸೌಂದರ್ಯ ಅದ್ಭುತ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಇನ್ನ ಇವರಿಬ್ಬರ ಈ ರೀಲ್ಸ್ಗೆ ಜನ ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನ ಐಶ್ವರ್ಯ ಹಾಗೂ ಶಿಶಿರ್ ಮತ್ತಷ್ಟು ಮನರಂಜನೆ ಕೊಡೋದ್ರಲ್ಲಿ ಮತ್ತಷ್ಟು ಸಕ್ಸಸ್ ಕಾಣ್ತಾರೆ ಅಂತ ಅಭಿಮಾನಿಗಳು ಕಾಮೆಂಟ್ ನಲ್ಲಿ ತಿಳಿಸ್ತಾ ಇದ್ದಾರೆ.